ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ಅಷ್ಟು ಸಿಂಪಲ್ ಡಿಸೈನ್ ಕ್ರೋಶಾ ಕುಚ್ಚು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಅದು ಹಾಕೋದು ಹೆಂಗೆ ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಈಗ ಮೊದಲನೇದಾಗಿ ನಾನು 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಸ್ಯಾರಿ ಕಲರು 6 ಎಳೆ ದಾರ ತೊಗೊಂಡಿದ್ದೀನಿ. ಈ ರೀತಿ ಗಂಟಾಕಿ ಇಟ್ಕೊಳ್ಬೇಕಾಗತ್ತೆ. ನೀವು ಬೇಕಾದ್ರೆ 7 ಎಳೆನೂ ತೊಗೊಳ್ಬೋದಾಗತ್ತೆ, 7 ಅಥವಾ 8 ತೊಗೊಳ್ಬೋದು. ಆಮೇಲೆ ಈ ರೀತಿ ಸಣ್ಣ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ರೌಂಡ್ ಬೀಡ್ಸು 3mm ಬೀಡ್ಸ್ ಅಂತ ಹೇಳ್ಬೋದು ಇದನ್ನು. ಈ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ದಪ್ಪ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ರೌಂಡು ಸ್ವಲ್ಪ ದಪ್ಪ ಇರೋ ಥರ. ನೀವು ರೌಂಡ್ ಬೀಡ್ಸು ದಪ್ಪದು ಯಾವ್ದು ಬೇಕಾದ್ರೂ ತೊಗೊಳ್ಬೋದಾಗತ್ತೆ. 2 ರೀತಿ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಾನು 0.75mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಆ್ಯಸ್ ಯೂಶುವಲ್ ಕತ್ರಿ ಬೇಕಾಗುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ಸೆರಗ್ ಸೈಡು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ, ಕರೆಕ್ಟ್ ಸೈಡಿಂದ. ಗಂಟು ಹಿಂದೆಗಡೆ ಬ್ಯಾಕ್ ಸೈಡ್ ಬರಬೇಕು ಫ್ರೆಂಡ್ಸ್. ಆ ರೀತಿ ಬ್ಯಾಕ್ ಸೈಡ್ ಇಟ್ಕೊಂಡ್ಬಿಟ್ಟು ನೀಡಲ್ಲು ನೋಡಿ, ಆ ನಿಬ್ಬು ಮುಂದೆಗಡೆ ಬರಬೇಕು. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಆ ನಿಬ್ಬು ಮುಂದೆಗಡೆ ಬರೋ ರೀತಿ ನೀಡಲ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ 2 ಬೆರಳಲ್ಲಿ. ಈಗ ಸ್ಟಾರ್ಟಿಂಗಲ್ಲಿ ನೀಡಲ್ ಹಾಕಬೇಕಾಗತ್ತೆ ನೋಡಿ. ಈಗ ನೀಡಲ್ ಹಾಕಬೇಕಾಗತ್ತೆ. ಈ ರೀತಿ ನೀಡಲ್ ಹಾಕಿ ದಾರಾನ್ ತೊಗೊಂಡು ಬಂದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಗಂಟು ಮೇಲಕ್ಕೆ ಬರಬಾರ್ದು. ಆ ರೀತಿ ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ. ಒಂದು ಲಾಕ್ ಆಯಿತು. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ 2 ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೆ 2 ಸಲ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗಿಲ್ಲ ಅಂದರೆ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾ ಏನಾದರೂ ಜಿಗ್ಜಾಗ್ದು ಏನಾದರೂ ಇತ್ತು ಅಂದರೆ ವೈರು ಕಟ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ಈಗ ಅಲ್ಲಿಂದ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 4 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಟೈಟಾಗೂ ಲಾಕ್ ಮಾಡ್ಕೊಳ್ಬೇಡಿ, ಲೂಸಾಗೂ ಲಾಕ್ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. 6 ಎಳೆ ಸಮೇತನೂ ತೊಗೊಳ್ಬೇಕು. ನೀವು ಇಲ್ಲಿ ಕುಚ್ಚಿಗೆ ಇನ್ನೂ ಸ್ವಲ್ಪ 5 ಚೈನ್ಸ್ ಬೇಕಾದ್ರೂ ತೊಗೊಳ್ಬೋದು. ನಾನು 4 ಚೈನ್ಸ್ ಮಾತ್ರ ತೊಗೊಳ್ತಾ ಇದ್ದೀನಿ. ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 2 ಸಿಂಗಲ್ ಲಾಕು ಸೇರಿ 2 ಸಿಂಗಲ್ ಕ್ರೋಶಾ ಆಯಿತು. ಮತ್ತು 3ನೇದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4th ಸಿಂಗಲ್ ಕ್ರೋಶಾ, ಒಂದು 3 ಆಯಿತು. ಲಾಕು ಸೇರಿ 3 ಆಯಿತು. ಮತ್ತು 4th ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಏನು ಬೇಕಾದ್ರೂ ಕರಿಬೋದು ನೀವು. ಪಕ್ಕದಲ್ಲೇ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಲ್ಲಿ ನಾನು 5 ಸಿಂಗಲ್ ಕ್ರೋಶಾ ಲಾಕ್ ಮಾಡ್ಕೊಂಡಿದ್ದೀನಿ. 1 2 3 4 5 ಸಿಂಗಲ್ ಕ್ರೋಶಾ ಲಾಕ್. ಅದು 4 ಚೈನ್ ಲಾಕು ಸೇರಿ 5 ಸಿಂಗಲ್ ಕ್ರೋಶಾ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ದಾರ ಮೇಲ್ ಮಾಡ್ಕೊಳ್ಬೇಕಾಗತ್ತೆ. 6 ಎಳೆ ಸಮೇತನೂ ಮೇಲ್ ಮಾಡ್ಕೊಳ್ಬೇಕಾಗತ್ತೆ. ಈಗ ದಾರ ಮೇಲ್ ಮಾಡಿಕೊಂಡು ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು ನೀಡಲ್ಗೆ. ಸಣ್ಣ ಬೀಡ್ಸು, ಮಧ್ಯ ದಪ್ಪ ಬೀಡ್ಸು ಮತ್ತು ಸಣ್ಣ ಬೀಡ್ಸು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ದಾರಕ್ಕೆ ಆ 3 ಮಣಿನೂ ಸೇರಿಸ್ಬೇಕಾಗತ್ತೆ. 6 ಎಳೆ ಸಮೇತನೂ ಸೇರಿಸ್ಬೇಕು. ಒಂದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಬಿಗಿನರ್ಸ್ಗೋಸ್ಕರ ಈ ಡಿಸೈನ್ ಹೇಳ್ಕೊಂಡು ಕೊಡ್ತಾ ಇರೋದು ನಾನು. ಈಗ ಅದು ಸ್ಯಾರಿಗೆ ಬೀಡ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಯಾರಿಗೂ ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಈ ಸೈಡು ಏನು ನಾನು 5 ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೆ, ಅದೇ ರೀತಿ ಬೀಡ್ ಹಾಕಿದ್ದಾದ್ಮೇಲೂ ಸಹ 5 ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಮಾಡ್ಕೊಳ್ತಾ ಇದ್ದೀನಿ ನಾನು. ಪಕ್ಕದಲ್ಲೇ ಗ್ಯಾಪ್ ಬಿಡದೇ ಇರೋ ರೀತಿ ನೋಡಿಕೊಂಡು ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಕಡೆನೂ 1 2 3 4 5 ಸಿಂಗಲ್ ಕ್ರೋಶಾ ಮಾಡಿಕೊಂಡೆ, ಮಧ್ಯ ಬೀಡ್ ಹಾಕ್ಕೊಂಡೆ. ಮತ್ತು ಇಲ್ಲೂ ಅಷ್ಟೇ 1 2 3 4 5 ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಮಧ್ಯ ಬೀಡ್ಸು ನೀವು ದಪ್ಪ ಬೀಡ್ಸ್ ಬೇರೆ ಸಿಂಗಲ್ ಬೀಡ್ಸ್ ಮಾತ್ರನೇ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಇಲ್ಲ ಅಂದರೆ ನಾನು ತೋರಿಸಿರೋ ರೀತಿನೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ ದಾರ ಮೇಲ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಸಿಂಗಲ್ 3mm ಬೀಡ್ಸು ಮಧ್ಯ ದಪ್ಪ ಬೀಡ್ ಹಾಕ್ಕೊಂಡು ಈಗ ಆ 6 ಎಳೆ ಸಮೇತಕ್ಕೂ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಲಾಕ್ ಮಾಡಿ ಆದಮೇಲೆ ಸ್ಯಾರಿಗೆ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಟೈಟಾಗಿ ಲಾಕ್ ಮಾಡ್ಕೊಳ್ಬೇಡಿ, ಸುಕ್ಕು ಬರುತ್ತೆ ಸ್ಯಾರಿ.
ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, ಸೆಕೆಂಡ್ ಲಾಕು ಸೇರಿ 2ನೇ ಸಿಂಗಲ್ ಕ್ರೋಶ ಆಯಿತು. 3ನೇ ಸಿಂಗಲ್ ಕ್ರೋಶ ಮಾಡಿಕೊಂಡೆ, ಮತ್ತು 4th ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ, ಮತ್ತು 5th ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೋಡಿ 2 ಸಲ ಬೀಡ್ಸ್ ಹಾಕ್ಕೊಂಡಿದ್ದೀನಿ ನಾನು. ಇದು ಬೇಕಾದ್ರೆ ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಈಗ ಅಲ್ಲಿಂದ ನಾನು 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 4 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಯಾರಿಗೆ ಎಲ್ಲಿ ಮಾತ್ರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಟ್ಟು 5 ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ಲಾಕು ಸೇರಿ 5 ಫ್ರೆಂಡ್ಸ್, ಲಾಕ್ ಬಿಟ್ಟು ಅಂತಂದರೆ 4. ಅದು ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ನಿಮಗೆ ಅದು ಬೀಡ್ಗೆ ಮತ್ತು ಕುಚ್ಚಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದಾಗತ್ತೆ. ನನಗೆ ಇಲ್ಲಿ 5 ಸಾಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು 5 ಸಿಂಗಲ್ ಕ್ರೋಶ ಮಾತ್ರ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಅಲ್ಲಿಂದ ದಾರ ಮೇಲ್ ಮಾಡಿಬಿಟ್ಟು ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು 3 mm ಮಧ್ಯ ದಪ್ಪ ಬೀಡ್ಸು ಮತ್ತು 3 mm ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡು 6 ಎಳೆ ದಾರಕ್ಕೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು, ಜಾಸ್ತಿ ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ. ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಳೋದು ಅಷ್ಟೇ, ಜಾಸ್ತಿ ದೂರಕ್ಕೆಲ್ಲ ಮಾಡ್ಕೊಳ್ಬೇಡಿ. ಗ್ಯಾಪ್ ಬಿಡದೇ ಇರೋ ರೀತಿ ಪಕ್ಕದಲ್ಲೇ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಗ್ಯಾಪ್ ಬಿಡ್ತೀರಾ ನಾನು ಹೇಳೋ ರೀತಿನೇ ಫಾಲೋ ಮಾಡಿ. ಈಗ ಮತ್ತೆ ದಾರ ಮೇಲ್ ಮಾಡಿಬಿಟ್ಟು ನೀಡಲ್ಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಕಡೆ ಈ ಕಡೆ ಸಣ್ಣ ಬೀಡ್ಸು, ಮಧ್ಯ ದಪ್ಪ ಬೀಡ್ಸು, ಮತ್ತು ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಹೇಳಿದ್ದು 6 ಎಳೆ ಸಮೇತಕ್ಕೂ. ನಿಮ್ಗೆ ಅಕಸ್ಮಾತ್ ಒಂದೇ ಸತಿ 3 ಬೀಡ್ಸು ಇನ್ಸರ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಒಂದೊಂದೇ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು. ಈಗ ಬೀಡ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಸಿಂಗಲ್ ಕ್ರೋಶ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇನೆ 3 mm ಬೀಡ್ಸ್ ಒಂದ್ಸಲ, ಮತ್ತು ದಪ್ಪ ಬೀಡ್ಸ್ ಒಂದ್ಸಲ, ಮತ್ತು 3 mm ಬೀಡ್ಸ್ ಒಂದ್ಸಲ ಇನ್ಸರ್ಟ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಲೇಟ್ ಆಗುತ್ತೆ, ಸ್ವಲ್ಪ ಪೇಷನ್ಸಿಂದ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ಅಲ್ಲಿ 5 ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಮತ್ತೆ 5 ಸಿಂಗಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ಲಾಕು ಸೇರಿ 5 ಸಿಂಗಲ್ ಕ್ರೋಶ. ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು, ನಿಮಗೆ ಅದು ಹೇಳಿದ್ನಲ್ಲ ಅದು ಬೀಡ್ಗೆ ಮತ್ತು ಕುಚ್ಚಿಗೆ ಗ್ಯಾಪ್ ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡಿಕೊಂಡೆ, 4 ಚೈನ್ಸ್ ಹಾಕ್ಕೊಂಡೆ, ಮತ್ತು ಅಲ್ಲಿಂದ 5 ಸಿಂಗಲ್ ಕ್ರೋಶ ಮಾಡಿಕೊಂಡು 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಬೀಡ್ ಆ ಕಡೆ ಈ ಕಡೆ ಸಣ್ಣ ಬೀಡ್ಸು, ಮಧ್ಯ ದಪ್ಪ ಬೀಡ್ಸ್ ಹಾಕಿ ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತು ಅಲ್ಲಿಂದ ಆ ಕಡೆ ಈ ಕಡೆ ಬೀಡ್ ಸಣ್ಣದು ಮಧ್ಯ ದಪ್ಪದು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ 2 ಸಲ ಬೀಡ್ ಹಾಕ್ಕೊಂಡಿದ್ದೀನಿ, ಮಧ್ಯ ಒಂದು ಕುಚ್ಚು ಬರೋ ಮಾಡ್ಕೊಂಡಿದ್ದೀನಿ. 2 ಬೀಡು ಮಧ್ಯ ಒಂದು ಕುಚ್ಚು ಹಂಗೆ ಮಾಡ್ಕೊಂಡಿದ್ದೀನಿ. ನೀವು ಅಥವಾ ಒಂದು ಕುಚ್ಚು ಒಂದು ಬೀಡು, ಒಂದು ಕುಚ್ಚು ಒಂದು ಬೀಡು ಆ ರೀತಿನೂ ನೀವು ಮಾಡ್ಕೊಳ್ಬೋದು. ನೀವು ಕಸ್ಟಮೈಸ್ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬೋದು. ಈ 4 ಚೈನ್ ಇರೋ ಕಡೆ ಕುಚ್ಚು ಹಾಕ್ಕೊಳ್ಬೇಕಾಗುತ್ತೆ. ನಾನು ಎಂಡ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡ್ದಿರಾ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಯಾವುದೇ ರೀತಿ ಆರ್ಚಸ್ ಏನೂ ಬರ್ತಾ ಇಲ್ಲ. ಇಲ್ಲಿ ಸಿಂಗಲ್ ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು. ಬೇಗ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಡಿಸೈನು. ಈಗ ನೋಡಿ ನಾನು ಎಂಡ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ 5 ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಸಣ್ಣ ಬೀಡ್ಸ್ ಹಾಕ್ಕೊಂಡು ದಪ್ಪ ಬೀಡ್ಸ್ ಹಾಕ್ಕೊಂಡು ಮತ್ತೆ ಸಣ್ಣ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಅದೇ ರೀತಿ ಬೀಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಸಣ್ಣದು ಮಧ್ಯ ದಪ್ಪದು ಮತ್ತೆ 5 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ನನಗೆ 1 2 3 4 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಕುಚ್ಚಿ ಎಂಡ್ ಆಗ್ತಿದೆ ಫ್ರೆಂಡ್ಸ್, 4 ಚೈನ್ಸೇ ಎಂಡ್ ಆಗ್ತಿದೆ. ಅಥವಾ ನಿಮಗೆ ಇಲ್ಲಿ 4 ಚೈನ್ಸ್ ಎಂಡ್ ಆಗ್ತಾ ಇಲ್ಲ, ನಮಗೆ ಬೀಡ್ ಮಾತ್ರ ಎಂಡ್ ಆಯಿತು ಅಂತಂದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಬೀಡ್ನೇ ಎಂಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಫಿನಿಶಿಂಗ್ ಕೊಡಬೇಕಷ್ಟೇ ಲಾಸ್ಟಲ್ಲಿ. ಈಗ 2 ಸಲ ಅಲ್ಲಿ ಲಾಕ್ ಮಾಡಿ ಆದಮೇಲೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ರೀತಿ ನೀಡಲ್ನ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ ಅಲ್ಲೇ ಇಟ್ಬಿಟ್ಟು ದಾರನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೀಡಲ್ ಸಮೇತ ದಾರನ ಮೇಲೆ ಎಳ್ಕೊಂಡು ಟೈಟ್ ಮಾಡ್ಕೊಳ್ಬೇಕಾಗುತ್ತೆ, ಅದು ಸೆಕ್ಯೂರ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ಅದನ್ನು ಏನಿದೆ ಅದು ಎಕ್ಸ್ಟ್ರಾ ದಾರ, ಅದು 4 ಚೈನ್ ಮೇಲೆಗಡೆನೆ ಗಮ್ ಪೇಸ್ಟ್ ನಾನು ಹೇಳಿದ್ನಲ್ಲ, ಯಾವಾಗೂ ಹೇಳ್ತಾ ಇರ್ತೀನಿ, ಅದು ಫ್ಯಾಬ್ರಿಕ್ ಗ್ಲೂ ಅಂತ ಸಿಗುತ್ತೆ, ಅದನ್ನು ಇದ್ರ ಮೇಲೆ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಸೆಕ್ಯೂರ್ ಆಗುತ್ತೆ. ನಿಮಗೆ ಯಾವುದೇ ರೀತಿ ಕಿತ್ತೋಗಲ್ಲ, ಅದು ಎಳ್ಕೊಂಬರೋ ಚಾನ್ಸಸ್ ಇರುತ್ತೆ ನಿಮಗೆ.
ಅದಕ್ಕೋಸ್ಕರ ಅದು ಕಿತ್ತು ಹೋಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಾಡ್ಕೊಳ್ಳಿ ಆ ರೀತಿ. ಇವಾಗ ನಾನು 4 ಚೈನ್ಸ್ ಏನು ಹಾಕೊಂಡಿದ್ದೆ ಅಲ್ಲಿ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಗ್ರೀನ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಸೆರಗ್ ಕಲರ್ ಏನು ಪರ್ಪಲ್ ಇದೆ ಅದನ್ನು ಮಾತ್ರನೇ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಮುದ್ದಾಗಿರುತ್ತೆ ಈ ಡಿಸೈನು, ಬೇಗನೂ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸಿಂಪಲ್, ಜಾಸ್ತಿ ಹೆವಿ ಇಷ್ಟಪಡದೇ ಇರೋರಿಗೆ ಈ ಡಿಸೈನ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಬಿಗಿನರ್ಸು ಈಸಿ ಫ್ರೆಂಡ್ಸ್, ಏನೂ ಕಷ್ಟ ಇಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ, ಅದು ವೆಜ್ ರೆಸಿಪೀಸೇ ಬರ್ತಾ ಇರುತ್ತೆ. ತುಂಬಾ ಟೇಸ್ಟಿಯಾಗಿ ಹೇಳ್ಕೊಂಡು ಕೊಡ್ತೀನಿ, ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿ ಚಾನಲ್ ಅಂತಲೇ ಹೇಳ್ಬೋದು. ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.